ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪ್ರಣತ್ ಪಾಲ್ ರಘುನಾಯಕ್ ಕರುಣಾ ಸಿಂಧು ಖರಾರಿ ಗಯೇ ಸರನ್ ಪ್ರಭು ರಾಖಿ ಹೈ ತವ್ ಅಪರಾಧ ಬಿಸಾರಿ ರಾಮ ಚರನ್ पंकज उरु धरहूँ लंका अचल राजू तुम्ह करहूँ ऋषि पुलस्ति जसु बिमल मयंका तेहि ससी महु जनी होहु कलंका राम नाम बिनु गिरा न सोहा देखूं बिचारी त्यागी मद मोहा बसन हीन नहीं सोह सुरारी सब भूषण भूषित बर नारी राम विमुख संपति प्रभुताई जाई रही पाई बिनु पाई सजल मूल जिन्ह सरितन्ह नाही बरसि गए पुनि तबहि सुखाही सुनु दस कंठ कहु पन रोपी विमुख राम त्राता नहीं कोपी शंकर सहस विष्णु अज तोहि सकहि न राखी राम कर द्रोही. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ರಾವಣ ಕೇಳಿದಂತಹ ಪ್ರಶ್ನೆಗಳಿಗೆ ಹನುಮಂತ ಉತ್ತರ ಹೇಳ್ತಾ, ಅವನು ಕೇಳಿರ್ತಾನಲ್ಲ, ನೀನು ಯಾರ ಒಂದು ಬಲಪರಾಕ್ರಮದಿಂದ ನೀನು ಈ ರೀತಿ ಮಾಡ್ತಾ ಇದೀಯಾ ಅಂತನ್ಬಿಟ್ಟು ಅದಕ್ಕೆಲ್ಲ ಉತ್ತರವನ್ನು ಹೇಳ್ತಾನೆ. ನಾನು ರಾಮನ ಸೇವಕ ಅಂತ ತಿಳ್ಕೊ, ಮತ್ತೆ ರಾಮನ ಬಲ ಪರಾಕ್ರಮಗಳು ಏನು, ಯಾರನ್ನ ಅವನು ಕೊಂದಿದ್ದಾನೆ, ಆಮೇಲೆ ನಿನ್ನ ಅಹಂಕಾರವನ್ನು ಕೂಡ ಮುರಿದಿರುವಂಥವನವನು ಅಂತೆಲ್ಲ ಹೇಳಿ, ನೀನು ನನ್ನ ಮಾತನ್ನ ಕೇಳಲಿಲ್ಲ ಅಂತಂದರೆ ನೀನು ಹಾಳಾಗ್ತೀಯಾ ಅಥವಾ ನೀನು ನಾಶ ಆಗ್ತೀಯಾ. ಯಾಕೆ ಅಂತಂದರೆ ಎಲ್ಲರನ್ನ ಹೆದರಿಸುವಂತಹ ಕಾಲ, ಎಲ್ಲರನ್ನ ಕಬಳಿಸುವಂತಹ ಕಾಲ, ಅವನೇ ಆ ರಾಮನನ್ನು ನೋಡಿ ಹೆದರುಕೊಳ್ತಾನೆ. ಅಂತ ಭಗವಂತನನ್ನ ನೀನು ಶತ್ರುವನ್ನಾಗಿ ಮಾಡ್ಕೋಬೇಡ. ನಾನು ಹೇಳ್ತಾ ಇರೋದನ್ನ ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನ ಮಾತನ್ನು ನೀನು ಕೇಳು, ಜಾನಕಿಯನ್ನು ರಾಮನಿಗೆ ಒಪ್ಪಿಸ್ಬಿಡು ಅಂತಂದ್ಬಿಟ್ಟು ಹೇಳ್ತಾನೆ. ಖರಾರಿಯಾದಂತಹ ಅಂದರೆ ಖರ ಅನ್ನುವಂಥ ರಾಕ್ಷಸನನ್ನು ಕೊಂದಿರುವಂತಹ ಆ ರಘುನಾಥ ಶರಣಾಗತ ವತ್ಸಲ. ಅವನು ಬರೀ ಶತ್ರುಗಳನ್ನು ಕೊಲ್ಲೋದಷ್ಟಲ್ಲ, ಯಾರಾದರೂ ಅವನು ಶರಣಾಗತಿಗೆ ಹೋದರೆ ಸಾಕು ಅವರನ್ನು ಕಾಪಾಡುವಂಥವನು ಶರಣಾಗತ ವತ್ಸಲ ಅವನು. ಮತ್ತು ಕರುಣಾಸಾಗರನು. ಎಂಥ ಒಂದು ದ್ರೋಹ ಏನೇ ಮಾಡಿದರೂ ಕೂಡ ನಮ್ಮ ಮೇಲೆ ಕರುಣೆ ತೋರಿಸುವಂಥವನವನು. ನೀನು ಅವನಿಗೇನಾದರೂ ಶರಣಾದರೆ ಪ್ರಭು ನಿನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಿನ್ನನ್ನು ಕಾಪಾಡ್ತಾನೆ. ಅಂದರೆ ಎಷ್ಟೇ ಅಪರಾಧಗಳನ್ನು ಭಗವಂತನಿಗೆ ಅಂತ ಮಾಡಿದ್ರೂ ಕೂಡ ನಾವು ಒಂದು ಸರಿ ನಮ್ಮ ತಪ್ಪನ್ನು ತಿದ್ದುಕೊಂಡು ನಾವು ಅವನಿಗೆ ಶರಣಾಗತಿ ಆದರೆ ಭಗವಂತ ಅದನ್ನು ಮನಸ್ಸಲ್ಲೂ ಇಟ್ಕೊಳ್ಳೋದಿಲ್ಲ, ಅದನ್ನು ಅವನು ಕ್ಷಮಿಸ್ಬಿಡ್ತಾನೆ. ಹೋಗ್ಲಿ ಬಿಡು ಅಂತನ್ಬಿಟ್ಟು ಅವನು ಬಿಟ್ಟೇ ಬಿಡ್ತಾನೆ. ಅದಕ್ಕೋಸ್ಕರ ನೀನು ಅವನನ್ನು ಎದುರಾಕೋಬೇಡ, ಅದರ ಬದಲಾಗಿ ನೀನು ಅವನಿಗೆ ಶರಣಾಗತಿ ಆಗ್ಬಿಡು. ನೀನು ಇಲ್ಲಿವರೆಗೂ ಏನೇನೆಲ್ಲ ತಪ್ಪು ಕೆಲಸಗಳನ್ನು ಮಾಡಿದ್ಯೋ ಅದನ್ನೆಲ್ಲವನ್ನೂ ಕೂಡ ಅವನು ಕ್ಷಮಿಸಿ ನಿನ್ನನ್ನು ಕಾಪಾಡ್ತಾನೆ. ನೀನು ಶ್ರೀರಾಮನ ಚರಣಕಮಲಗಳನ್ನು ನಿನ್ನ ಹೃದಯದಲ್ಲಿ ಇಟ್ಕೊಂಡು ಲಂಕೆಯ ಅಚಲವಾದಂಥ ರಾಜ್ಯವನ್ನು ಆಳು. ಅವನೇನು ನಿನ್ನ ರಾಜ್ಯವನ್ನು ಕೂಡ ಬಯಸೋದಿಲ್ಲ. ಒಂದೇ ಒಂದು ಏನು ಅಂತಂದರೆ ಅಹಂಕಾರವನ್ನು ಬಿಟ್ಟು ಅವನಿಗೆ ಶರಣಾಗತಿ ಆಗು. ಆಮೇಲೆ ನೀನು ಲಂಕೆಯನ್ನು ನೀನೇ ರಾಜ್ಯಭಾರ ಮಾಡು, ಅದಕ್ಕೆ ಅವನು ಅಡ್ಡನೂ ಬರೋದಿಲ್ಲ. ಆಮೇಲೆ ಪುಲಸ್ತ್ಯ ಮುನಿಯ ಯಶಸ್ಸಿದೆಯಲ್ಲ, ಅದು ವಿಮಲ ಚಂದ್ರನ ಹಾಗಿದೆ. ಅಂದರೆ ಪುಲಸ್ತ್ಯರ ಮಗ ಅಲ್ವಾ ಅವನು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಅಂಥ ಮುನಿಯ ಯಶಸ್ಸನ್ನು ನೀನು ಹಾಳು ಮಾಡಬೇಡ. ಆ ಮುನಿಗಳು ಹೇಗಿದ್ದಾರೆ ಅಂತಂದರೆ ಚಂದ್ರನ ಹಾಗಿದ್ದಾರೆ. ಅಂದರೆ ನೀನು ಅಂಥ ಒಂದು ಕುಲದಲ್ಲಿ ಹುಟ್ಟಿದೀಯ, ಅಂಥವ್ರ ಮಗನಾಗಿ ಹುಟ್ಟಿದೀಯ. ಆ ಚಂದ್ರನಿಗೆ ನೀನು ಕಳಂಕವಾಗಬೇಡ ನೀನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತು ರಾಮನಾಮ ಇಲ್ಲದೆ ವಾಣಿ ಅನ್ನೋದು ಶೋಭಿಸೋದಿಲ್ಲ. ಅಂದರೆ ನಾವು ಎಷ್ಟೇ ಮಾತಾಡಬಹುದು, ನಮ್ಮ ಬಾಯಲ್ಲಿ ರಾಮನಾಮ ಬರೋದಿಲ್ಲ ಅಂತಂದರೆ ನಾನು ಎಂಥ ಮಾತಾಡಿದ್ರೂ ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ ಅಥವಾ ಅದು ಚೆನ್ನಾಗಿ ಅನಿಸೋದಿಲ್ಲ. ಮದ ಮೋಹವನ್ನೆಲ್ಲ ಬಿಟ್ಟು ವಿಚಾರ ಮಾಡು ನೋಡು. ನೀನು ಒಂದು ಕ್ಷಣ ನಿನ್ನ ಅಹಂಕಾರ ಮತ್ತು ನಿನ್ನಲ್ಲಿರುವಂಥ ಮೋಹ ಇದೆಯಲ್ಲ ಅದನ್ನು ಬಿಟ್ಟು ನೀನು ಯೋಚನೆ ಮಾಡು. ಆಗ ನಿನಗೇ ಗೊತ್ತಾಗುತ್ತೆ, ಓ ಸುರಾರಿಯೇ, ನಿನಗೆ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಹೆಣ್ಣು ಎಂಥ ಒಳ್ಳೊಳ್ಳೆ ಆಭರಣಗಳಿಂದ ಅಲಂಕೃತವಾಗಿದ್ದರೂ ಕೂಡ ಅವಳೇನಾದರೂ ವಸ್ತ್ರಗಳನ್ನು ತೊಟ್ಟಿಲ್ಲ ಅಂತಂದರೆ
ಅದು ಅವಳ ಮೇಲೆ ಶೋಭಿಸೋದೇ ಇಲ್ಲ ಅಲ್ವಾ. ಮುಖ್ಯವಾಗಿ ವಸ್ತ್ರಗಳಿದ್ರೇನೆ ಆ ಹೆಂಗಸು ನೋಡೋದಕ್ಕೆ ಚೆನ್ನಾಗಿರೋದು. ಅವಳು ಬೇಕಾದ್ರೆ ಆಭೂಷಣಗಳನ್ನು ಹಾಕೊಂಡಿಲ್ಲ ಅಂತಂದ್ರೂ ನಡೆಯುತ್ತೆ. ಆದರೆ ವಸ್ತ್ರ ಇಲ್ಲದೆ ಬರೀ ಆಭೂಷಣಗಳನ್ನ ಎಂಥ ಹೆಂಗಸು ಹಾಕ್ಕೊಂಡ್ರು ಕೂಡ ಅದು ಅವಳಿಗೆ ಶೋಭಿಸೋದಿಲ್ಲ, ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅರ್ಥ. ಆ ರೀತಿನೇ ಶ್ರೀರಾಮನಿಗೆ ವಿಮುಖನಾದವನ ಹತ್ರ ಎಷ್ಟೇ ಸಂಪತ್ತು ಅಧಿಕಾರ ಏನೇ ಇದ್ರೂ ಕೂಡ ಎಲ್ಲವೂ ಹೊರಟೋಗುತ್ತೆ. ಅದೆಲ್ಲ ಪಡ್ಕೊಂಡ್ರೂ ಕೂಡ ಭಗವಂತನ ಕಡೆ ನಾವು ಮುಖ ಮಾಡ್ಕೊಂಡಿರ್ಬೇಕು. ಅಂದ್ರೆ ಅರ್ಥ ಏನು? ಭಗವಂತನನ್ನ ನಾವು ಭಜಿಸ್ಬೇಕು, ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಆ ರೀತಿ ಮಾಡಲಿಲ್ಲ ಅಂತಂದ್ರೆ ಎಷ್ಟೇ ಪಡ್ಕೊಂಡ್ರು ಕೂಡ ಅದೆಲ್ಲ ವ್ಯರ್ಥ ಅಂತಾನೆ ಅರ್ಥ. ಆಮೇಲೆ ಜಲದ ಸೆಲೆ ಇಲ್ಲದೆ ಇರುವಂತಹ ನದಿ ಇದೆಯಲ್ಲ, ಅದು ಮಳೆಗಾಲ ಕಳೆದು ಹೋದಾಗ ತಕ್ಷಣನೇ ಬತ್ ಹೋಗುತ್ತೆ. ಈಗ 2 ಥರ ನದಿಗಳಿರುತ್ತೆ. ಕೆಲವಕ್ಕೆ ಸೆಲೆ ಇರುತ್ತೆ, ಅಂದರೆ ಅದಕ್ಕೆ ನೀರಿನ ಒಂದು ಮೂಲ ಅದರಲ್ಲಿ ಇರುತ್ತೆ. ಯಾವಾಗಲೂ ಅದರಲ್ಲಿ ನೀರು ಹರಿತಾ ಇರುತ್ತೆ, ಅದರ ಮೂಲದಲ್ಲೇ ನೀರಿರುತ್ತೆ. ಆದರೆ ಕೆಲವೊಂದು ನದಿಗಳು ಮಳೆ ಮೇಲೆ ಆಧಾರಿತವಾಗಿರುತ್ತೆ. ಅಂಥ ನದಿಗಳು ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ನೀರಿನಿಂದ ಹರಿಯುತ್ತೆ. ಮಳೆಗಾಲ ಹೋಗಿ ಬೇಸಿಗೆ ಬಂದಾಗ ಅದೆಲ್ಲ ಒಣಗೋಗುತ್ತೆ. ಆದರೆ ನೀರಿನ ಸೆಲೆ ಇರುತ್ತಲ್ಲ, ಅಂಥ ನದಿಗಳು ಸದಾ ಕಾಲ ಹರಿತಾ ಇರುತ್ತೆ. ಅದಕ್ಕೆ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾನೆ, ಜಲದ ಸೆಲೆನೇ ಇಲ್ಲದೆ ಇರುವಂಥ ನದಿ ಹೇಗೆ ಮಳೆಗಾಲ ಹೋದ ಮೇಲೆ ಬತ್ ಹೋಗುತ್ತೋ ಆ ರೀತಿನೇ ಭಗವಂತನ ನಾಮಸ್ಮರಣೆ ಇಲ್ಲದೆ ಇದ್ಮೇಲೆ ಅವನ ಕಡೆ ನಾವು ಮುಖ ಮಾಡಿಲ್ಲ ಅಂತಂದಮೇಲೆ ಎಷ್ಟೇ ಸಂಪತ್ತು ಏನೇ ಇದ್ರೂ ಕೂಡ ಅದೆಲ್ಲನೂ ವ್ಯರ್ಥ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ದಶಾನನನೇ ಕೇಳು, ರಾಮನಿಗೆ ವಿಮುಖನಾದವನನ್ನ ಯಾರೂ ರಕ್ಷಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೀನಿ. ನಾನೇ ಅದಕ್ಕೆ ಸಾಕ್ಷಿಯಾಗಿರ್ತೀನಿ. ಬೇಕಾದ್ರೆ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ಯಾರು ರಾಮನಿಗೆ ವಿಮುಖನಾಗಿರ್ತಾರೋ ಅಂದರೆ ರಾಮನಿಗೆ ಶತ್ರುಗಳಾಗಿರ್ತಾರೋ ಅವರನ್ನು ರಕ್ಷಣೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಾವಿರಾರು ಜನ ಹರಿಹರ ಹಿರಣ್ಯ ಗರ್ಭರು ರಾಮದ್ರೋಹಿಯಾದ ನಿನ್ನನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಇವನು ಶಿವನ ಭಕ್ತ ಅಲ್ವಾ, ಅಂಥ ಸಾವಿರಾರು ಶಿವರು ಬಂದರೂ ಕೂಡ ರಾಮದ್ರೋಹಿಯನ್ನ ಯಾರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಶಿವರು ಬಂದರೂ ಕೂಡ, ಸಾವಿರಾರು ಹರರು ಬಂದರೂ ಕೂಡ, ಸಾವಿರಾರು ಹಿರಣ್ಯ ಗರ್ಭರು ಬಂದರೂ ಕೂಡ ಅವನನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ರಾಮನ ಮಹಿಮೆಗಳನ್ನು ಇಲ್ಲಿ ವರ್ಣನೆ ಮಾಡಿ ಹೇಳಿದ್ದಾನೆ. ಅವನು ನಿಜವಾಗ್ಲೂ ಅದನ್ನು ಅರ್ಥ ಮಾಡ್ಕೊಳ್ತಾನೋ ಇಲ್ವೋ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.